ಸೊ ಈಗ ಈ ಚರ್ಚೆ ಮುಕ್ತಾಯಗೊಂಡು ಸದನ ಸಮಿತಿಯನ್ನು ರಚಿಸುವ ತೀರ್ಮಾನ ಇದು. ಒಂದು ಹೇಳಿದ್ವಿ ಇಲ್ಲ ಹೇಳಿದ್ದೇವೆ, ಅವ್ರು ಹೇಳ್ಬೇಕಷ್ಟೇ, ನಾನು ಹೇಳಿದೆ ಅಲ್ಲ. ಅದೇ ಈಗ ಸರ್ಕಾರ ಕೂಡ ಸದನ ಸಮಿತಿ ಮಾಡಲಿಕ್ಕೆ ಅದನ್ನು ಸೂಚಿಸಿದ್ದಾರೆ, ನೀವು ಅದನ್ನು ಒಪ್ಪಿದ್ದೀರಿ. ಆದ ಅತಿ ಶೀಘ್ರದಲ್ಲೇ ವಿಧಾನಸಭೆ ಸದನ ಸಮಿತಿಯನ್ನು ರಚಿಸಲಾಗುವುದು. ಯಾವುದು ಒಂದದು ಸುಮ್ಮನೆ ಮಾಡಕ್ಕಾಗಲ್ಲ. ನಾಯಕರೇ ಏನೋ ಆಗಿದೆ ಅಂತ ಹೇಳಿ ನೀವು ಮಾಡೋಲ್ಲ. ನಾಯಕರೇ ನೀವು ಹಂಗನೌನ್ಸ್ ಏನಾಗಿದೆ ಇಲ್ವಾ ಅದನ್ನ ಹೇಗೆ ಸರಿಪಡಿಸಬೇಕಂತ ಹೇಳಿಕೊಂಡೇ ನಿಮ್ಮ ಸದಸ್ಯರ ಸಲಹೆ ಸೂಚನೆ ತಕೊಂಡು. ಅಧ್ಯಕ್ಷರೇ, ಸದನ ಸಮಿತಿ ಮತ್ತಷ್ಟು ಸುಧಾರಣೆ ತರಲಿಕ್ಕೆ ಸಲಹೆಗಳು ಕೊಡ್ಲಿಕ್ಕೆ ಅನ್ನೋದು ವೆರಿ ಕ್ಲಿಯರ್. ಓಕೆ. ಹಾಗೆ ಕುಹಕವಾದ ಒಂದು ಸಂತೆ ಕೃಷ್ಣ ಬೈರೇಗೌಡಲು ಬದಲು ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಟ್ಟು ಅದು ಮತ್ತೆ ನಿಜವಾಗ್ಲೂ ಕೂಡ ಇವತ್ತು KPSC ನಾವು ಮುಚ್ಚಿಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಈಗ ಕೈಲಿ ಕೊಡ್ಸಿದ್ರೆ ಗ್ಯಾರಂಟಿ ಕೋಪ ಆಯ್ತು ಅವ್ರಿಗೆ. ಈಗ ಒಂದು ಸಮಿತಿ ಸುಧಾರಣೆ ಮಾಡೋದಕ್ಕಾಯ್ತು, ಪನಿಷ್ಮೆಂಟ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದೀರಿ? ಆರಾಮಾಗಿರ್ತಾ ಇದ್ರಿ. ಅಲ್ಲ ಅಧ್ಯಕ್ಷರೇ, ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡ್ಬೇಕು. ನಾನು ಸಂವಿಧಾನನು ಹೇಗಿದೆ, ಇಫ್ ದ ಲೆಜಿಸ್ಲೇಟರ್ಸ್ ವಾಂಟ್ ಪಾರ್ಲಿಮೆಂಟ್ ಬರ್ಬೋದು. ದಟ್ ಇಸ್ ವೈ ವಿ ಆರ್ ಲೆಜಿಸ್ಲೇಟರ್ಸ್, ವಿ ಲೆಜಿಸ್ಲೇಟ್. ಶಾಸನ ಮಾಡೋದೇ ಶಾಸಕರ ಕೆಲಸ, ಅದು ಬಿಟ್ಟಿನೆಲ್ಲ ಮಾಡ್ತಾ ಇದೀವಿ ನಾವು. ಈಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ಎಲ್ಲರೂ ಬೇರೆ ಬೇರೆಯವ್ರ ಕೆಲಸ ಮಾಡ್ತಾ ಇದ್ದಾರೆ. ಜಸ್ಟ್ ಒಂದ್ ನಿಮಿಷ ತಗೋತೀನಿ ಮಾನ್ಯ ಅಧ್ಯಕ್ಷರೇ. ಶಾಸಕರು ಮಾಡಬೇಕಾಗಿರೋದು ಶಾಸನ ಬಿಟ್ಟು ಎಕ್ಸಿಕ್ಯೂಟಿವ್ ಜಾಬ್ ಮಾಡ್ತಾ ಇದೀವಿ. ಅಂದ್ರೆ ಏನು ಟೆಂಡರ್ ಎಲ್ಲ ಇದೆ, ಯಾವ ಹಂತದಲ್ಲಿದೆ, ಯಾರಿಗೆ ಮಾಡೋದು, ಇದು ಎಕ್ಸಿಕ್ಯೂಟಿವ್ ಅವರು ಏನ್ ಮಾಡ್ತಾ ಇದ್ದಾರೆ, ಅವರು ಹೆಂಗಾನ ಇವ್ರು ಮಾಡ್ತಾ ಇದಾರೆ ಅಂತ ಆರಾಮಾಗಿದ್ದಾರೆ. ಜುಡಿಷಿಯರಿ ಅವರು ಜುಡಿಷಿಯಲ್ ಇನ್ ದ ಗಾರ್ಬ್ ಆಫ್ ಜುಡಿಷಿಯಲ್ ಆಕ್ಟಿವಿಸಮ್ ಅವರು ಶಾಸನ ಮಾಡ್ತಾ ಇದ್ದಾರೆ. ಮೀಡಿಯಾದವರು ಇನ್ ದ ಗಾರ್ಬ್ ಆಫ್ ರೈಟ್ ಏನು ಸ್ಪೀಚ್, ಫ್ರೀಡಮ್ ಆಫ್ ಸ್ಪೀಚ್, ಅದು ಇದು ಅಂದ್ಬಿಟ್ಟು ಅವರು ಜುಡಿಷಿಯರಿ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಷ್ಟು ಅಕ್ಯೂಸ್ ಮಾಡ್ತಾರೆ, ರಾತ್ರಿ ಪ್ರೈಮ್ ಟೈಮಿಗೆ ಗಲ್ಲಿಗೇರಿಸ್ತಾರೆ. ಸೊ nobody is doing our job. That is why this problem. ನೀವೆಲ್ಲ ಇಷ್ಟು ಆರಾಮದಲ್ಲಿದ್ದ ಅಂತ ಹೇಳಿದ್ರೆ ಸಂಜೆ ತನಕ ನಡೆಸಬಹುದಿತ್ತು ಅಧಿವೇಶನವನ್ನು. ಈಗ ಆರಾಮದ ಇಷ್ಟು ಇದ್ರೆ ಅಧಿವೇಶನ ಮಧ್ಯಾಹ್ನ ಅಲ್ಲ, ಸಂಜೆ ತನಕ ನಡೆಸಬಹುದಿತ್ತು ಅಂತ. ಇಲ್ಲ, ನಾವೇನು ಹೇಳ್ತಾ ಇದ್ದೇವೆ, ಎವ್ರಿಬಡಿ ಇಸ್ ಡೂಯಿಂಗ್ ಅದರ್ ಪೀಪಲ್ಸ್ ಜಾಬ್, ದಟ್ ಇಸ್ ದ ಪ್ರಾಬ್ಲಮ್. ಆಯ್ತು, ಈಗ ಒಂದ್ ಸೆಕೆಂಡ್ ಕೆಲಸ ಮಾಡಿದ್ರೆ ಹೇಳ್ತಾ ಇದ್ರಲ್ಲ ಸರ್, KPSC ಮುಚ್ಚಬೇಕಾದ್ರೆ ಮುಚ್ಚಬಹುದು, ಶಾಸಕ ಮುಗಿತಲ್ಲ. ಮಾತಾಡೋದಕ್ಕೆ ಚರ್ಚೆ ಬೇಡ. ಅಲ್ಲ, ಇದು ಇಂಪಾರ್ಟೆಂಟ್ ಇಶ್ಯೂ ರೀ. ಕೃಷ್ಣ ಬೈರೇಗೌಡರು ಏನಾದ್ರು ಸುಧಾರಣೆ ಮಾಡಕ್ಕೆ ಶಾಸಕರದ್ದು ಒಂದು ಸಮಿತಿ ಅಂತ ಹೇಳಿದ್ರು. ಅದು ಪನಿಷ್ಮೆಂಟ್ ಮಾಡ್ಲಿಕ್ಕೆ ಅವ್ರು ಹೇಳಿದ್ರೆ ಒಂದು ವೀಕ್ ಅಲ್ಲಿ ಬರೆದು ಕೊಡ್ತೇನೆ, ನೀವು ತನಿಖೆ ಮಾಡಿ ಅಂತ ಹೇಳಿ. ನೀವು ಮುಂದೆ ಮತ್ತೆ ಕೇಳೋದಲ್ಲ, ಸೈಡ್ ಅಲ್ಲಿ ಕೂಡ ಕೇಳಬೇಕಲ್ಲ. ಅವ್ರು ಕೋಡಿ ಆಮೇಲೆ ವಿಚಾರ ಮಾಡ್ತೇವೆ ಅಂತ ಹೇಳಿದ್ರು. ಅದೇ ಅವ್ರು 1 week 4 days ಅಲ್ಲಿ ಕೊಡ್ತಾನೆ ಅಂತ ಹೇಳಿದ್ದಾರೆ ಅವರು. ಅಲ್ಲ, ನಾವು ಕೊಡ್ತೇವೆ, ಸುರೇಶ್ ಕುಮಾರ್ ತನಿಖೆ ಮಾಡಿ ಪನಿಷ್ಮೆಂಟ್ ಕೋಟಿ ಅವ್ರು ಹೇಳಿದಾರಲ್ಲ. ಈಗ ಒಂದೇನಂತ ಹೇಳಿದ್ರು, ಅದೇ ಈಗ ಈ KPSC ಚರ್ಚೆ ಉತ್ತರ ಮುಗಿದು ಕ್ಲಾರಿಫಿಕೇಶನ್, ಸದನ ಸಮಿತಿಯನ್ನು ಅತಿ ಶೀಘ್ರ ರಚಿಸಲಾಗುವುದು. ಎರಡನೇದು ಈಗ ಲಿಖಿತ ಮೂಲಕ ಪ್ರಶ್ನೆಗೆ ಇವತ್ತು 199ರಲ್ಲಿ 135 ಬಂದಿತ್ತು. ಅದಕ್ಕೆ ನಾವು ಹೇಳಿದ್ದೆ ಯಾಕೆ ಸದನ ಮುಗಿಯ ಮುಂಚೆ ಉಳಿದನ್ನು ಕೊಡ್ಬೇಕಂತೇಳಿ. ಈಗ ನಾವು 199ರಲ್ಲಿ 171 ಕೊಟ್ಟಿದ್ದಾರೆ. ಯಾಕೆ ನಾವು ಸದನ ಮುಗಿಯ ಮುಂಚೆ ಯಾಕೆ ಕೊಡ್ಬೇಕಂತ ಹೇಳಿದ್ರೆ ಆವಾಗ ಮಾತ್ರ ಅದಕ್ಕೆ ಸ್ಯಾಂಟಿಟಿ ಇರ್ತದೆ. ಯಾಕೆ ಅದು ಸ್ಟಾರ್ ಮತ್ತು ಅನ್ಸ್ಟಾರ್ ಈಕ್ವಲ್ ರೈಟ್. ನಾವು ಅಶ್ಯೂರೆನ್ಸ್ ಕಮಿಟಿ ಅದನ್ನು ಕೇಳ್ಬಹುದು. ಸದನ ಮುಗಿದ ನಂತರ ಇದನ್ನು ಕೊಟ್ರೆ ಅದೇನು ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ಸೊ ಸ್ವಲ್ಪ ಹೆಚ್ಚಿನ ಸದನ ಮುಗಿಯ ಮುಂಚೆ ಅದನ್ನು ಕೊಡ್ಬೇಕಂತ ಸಚಿವರು ಹೇಳಿದ್ದೆ, ಕೊಟ್ಟಿದ್ದಾರೆ. ಇನ್ನೊಂದು, ನಾಡಿನಾದ್ಯಂತ ಚಂದ್ರಮಾನ ಯುಗಾದಿ ಹಬ್ಬವನ್ನು ಹಾಗೂ ಕುತುಬೆ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು, ಈ ಸಂದರ್ಭ ನಾಡಿನ ಜನತೆ ಎಲ್ಲ ಮಾನ್ಯ ಸದಸ್ಯರಿಗೆ ಸದನ ಪರವಾಗಿ ಆರ್ಥಿಕ ಶುಭಾಶಯ ಕೋರುತ್ತಾ ಸರ್ವರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ದೊರೆಯಲೆಂದು ಆಶಿಸುತ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.